ಕೆರೆಯಂತಾಗಿದೆ ಸರ್ಕಾರಿ ಆಸ್ಪತ್ರೆ. ಸೋಮವಾರ ರಾತ್ರಿ ಸುರಿದಂತಹ ಭಾರೀ ಜೋರು ಮಳೆಗೆ ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣದ ಸರ್ಕಾರಿ ಸಮುದಾಯ ಆಸ್ಪತ್ರೆಯಲ್ಲಿ ನಡೆದಂತಹ ಘಟನೆ ಇದು. ಪ್ರತಿ ನಿಮಿಷಕ್ಕೆ ಹೆಚ್ಚಾದ ನೀರು ಅರ್ಧ ಗಂಟೆಯಲ್ಲಿ ಮೊದಲ ಹಂತಸ್ತಿನ ಕಟ್ಟಡ ತುಂಬಿ ಶೇಖರಣೆಯಾಯಿತು. ತಕ್ಷಣಕ್ಕೆ ಆತಂಕ ಮೂಡಿಸಿದ ಮಳೆ ನೀರು ನೋಡುತ್ತಿದ್ದಂತೆ ಒಳರೋಗಿಗಳ ವಾರ್ಡ್ಗಳತ್ತವೂ ಕೂಡ ಹರಿದು ನಂತರ ಐಸಿಯು ಘಟಕದತ್ತ ಕೂಡ ನೀರು ಧಾವಿಸಿತು. ಇನ್ನು ಒಳರೋಗಿಗಳ ದಾಖಲಾತಿ ಪ್ರಕಾರ 11 ಪುರುಷರು 5 ಮಂದಿ ಮಹಿಳಾ ರೋಗಿಗಳನ್ನು ಮೇಲಂತಸ್ತಿಗೆ ಶಿಫ್ಟ್ ಮಾಡಿದ ಸಿಬ್ಬಂದಿ ತಕ್ಷಣ ಪರ್ಯಾಯ ವ್ಯವಸ್ಥೆ ಮಾಡಿ ಬೆಳಿಗ್ಗೆ ಮಳೆ ನೀರು ಹೊರಹಾಕುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇನ್ನು 100 ಹಾಸಿಗೆಯ ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ ಎನ್ನುವಂತಹ ಅಂಶಕ್ಕೆ ಕಳಂಕವಾಗಿ ಮಳೆ ನೀರು ವ್ಯವಸ್ಥಿತವಾಗಿ ಹರಿಸುವ ಚರಂಡಿ ಇಲ್ಲದೆ ಇರುವುದು ನಿಜಕ್ಕೂ ವಿಪರ್ಯಾಸ. ಒಳಹೊಕ್ಕ ನೀರು ನಮಗೆ ಭಯ ತಂತು ಅಂತ ರೋಗಿಗಳ ಜೊತೆ ಇದ್ದಂತಹ ಸಂಬಂಧಿಕರು ತಮ್ಮ ಅಳಲನ್ನ ತೋಡಿಕೊಂಡ್ರು. ಹೆದ್ದಾರಿ ರಸ್ತೆಗಿಂತ ತಗ್ಗಿನಲ್ಲಿ ಆಸ್ಪತ್ರೆಯ ಕಟ್ಟಡ ಇದ್ದು, ಈ ಹಿಂದೆ ರಸ್ತೆಯಲ್ಲಿ ಹರಿಯುವ ನೀರು ಆಸ್ಪತ್ರೆಯ ಆವರಣಕ್ಕೆ ಬರ್ತಾ ಇತ್ತು. ಇದರ ನಿಯಂತ್ರಣಕ್ಕೆ ಕೆಲ ತಾತ್ಕಾಲಿಕ ವ್ಯವಸ್ಥೆ ಮಾಡಿದ್ರೂ ಜೋರು ಮಳೆಗೆ ಇಡೀ ಕಟ್ಟಡ ಜಲ ದಿಗ್ಬಂಧನಕ್ಕೆ ಒಳಗಾಯಿತು. ತಗ್ಗು ಪ್ರದೇಶದ ಕಟ್ಟಡಕ್ಕೆ ಮಳೆ ನೀರು ಬಾರದಂತೆ ಕೂಡಲೇ ವೈದ್ಯಾಧಿಕಾರಿಗಳು ಕ್ರಮ ಕೈಗೊಳ್ಳಲೇಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಮಳೆ ಬಂದು ಪೂರ್ತಿ ನೀರು ತುಂಬಿದೆ. ಮತ್ತು ಅಪ್ಪ ಯಾರೂ ಇಲ್ಲ, ಮಕ್ಳು ಯಾರೂ ಇಲ್ಲ ಅಲ್ಲಲ್ಲಿ. ಏನು ಮಾಡ್ತೀಯಪ್ಪ, ಹಿಂಗೆಲ್ಲ ತೊಂದರೆ ಆಗುತ್ತೆ. ಅದಕ್ಕೆ ಎತ್ಕೊಂತ ಇದ್ದೀನಿ ಫೋಟೋನ. ಇದೆಲ್ಲ ಸರ್ಕಾರಿ ಜಾಗ, ಯಾರಿಗೂ ಜವಾಬ್ದಾರಿ ಇಲ್ಲ ಹೇಳಿ. ನಾನು ಹಂಗೋ ಅದೆಲ್ಲ ಎತ್ಬಿಟ್ಟು ಮೇಲಕ್ಕೆ ಫುಲ್ ನೀರೆಲ್ಲ ಬ್ಲಾಕ್ ಆಗ್ಬಿಟ್ಟಿದೆ. ಇಲ್ಲ, ಇದೊಂದು ರೂಮೇ ಜಾಸ್ತಿ, ಆ ಕಡೆ ICU ರೂಮಲ್ಲೂ ಬಂದಿದ್ದೆಲ್ಲ. ಯಾರಿಗೂ ಜವಾಬ್ದಾರಿ ಇಲ್ಲ ಇಲ್ಲಿ. ಏನು ಗೊತ್ತಾ, ಸುಮ್ಮನೆ ನೋಡಿ, ಈಗ ನೀವೆಲ್ಲ ಮ್ಯಾಕ್ ಶಿಫ್ಟ್ ಮಾಡೋದು ಹೇಳಿದ್ದೀವಿ ಅವ್ರು ಡಾಕ್ಟ್ರಿಗೆ. ಹೆಂಗೆ ಹೋಗ್ತೀರಾ ಕಾಲುಗಳೆಲ್ಲ ಹೆಂಗೆ ಇದು ಮಾಡೋದು ಮಳೆಯಲ್ಲಿ? ಇಲ್ಲ, ಮೇಲಕ್ಕೆ ಶಿಫ್ಟ್ ಮಾಡೋದು ಹೇಳಿದ್ದೀನಿ ಈಗ ಅವ್ರನ್ನ. ಮಳೆ ಅಣ್ಣ, ನೀರು ಹೆಂಗೆ ನಿಂತು ಮನೆಕಂತ ಇಲ್ಲಿ ತೊಂದರೆ ಆಗುತ್ತೆ. ಮ್ಯಾಕ್ ಹೋಗ್ಬಿಡಿ ಎಲ್ಲ ಪೇಷಂಟ್ ಎಲ್ಲ. ಮತ್ತೆ ಹೇಳ್ತೀನಿ ಅವ್ರಿಗೆ ಮೇಲೆ ಕಾಲಿದ್ರೆ ನಿಧಾನಕ್ಕೆ ಹೋಗೋಣ. ಏನಾದ್ರು ಇದು ಮಾಡ್ಕೊಂಡು ವೀಲ್ ಚೇರ್ ಮೇಲೆ ಹೋಗಿಲ್ಲ ಅಂದರೆ. ಸರ್, ಆ ಪೇಷಂಟ್ನೆಲ್ಲ ಮ್ಯಾಲೆ ಶಿಫ್ಟ್ ಮಾಡಿ ಸರ್. ಇಲ್ಲ, ಮೇಲೆ ಶಿಫ್ಟ್ ಮಾಡಿಬಿಡಿ. ಯಾಕಂದ್ರೆ